ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಹಾಡುಹಗಲೇ ಚಿಕ್ಕಬಳ್ಳಾಪುರದಲ್ಲಿ ಬಂಗಾರ ಕಳುವು. ಖರೀದಿ ನೆಪದಲ್ಲಿ ಅಂಗಡಿಗೆ ಬಂದ ಗಂಡ ಹೆಂಡತಿ. ಮಾಲೀಕನ ಗಮನ ಬೇರೆಡೆ ಸೆಳೆದು ಉಂಗುರಗಳ ಚೀಲ ಕದ್ದು ಪರಾರಿ. ಟಿವಿಎಸ್ ಎಕ್ಸೆಲ್ ವಾಹನಕ್ಕೆ ಎಪಿಎಸ್ಆರ್ಟಿಸಿ ಬಸ್ ಡಿಕ್ಕಿ. ಬೆಳ್ಳಂಬೆಳಗ್ಗೆ ಸಾಧನೆ ಕ್ರಾಸ್ ಬಳಿ ಅಪಘಾತ, ಇಬ್ಬರು ದಾರುಣ ಸಾವು. ಪತಿಯನ್ನ ಕಳೆದುಕೊಂಡು ಖಿನ್ನತೆಗೊಳಗಾಗಿದ್ದ ತಾಯಿ ತಾನು ಹೆತ್ತ ಇಬ್ಬರು ಮಕ್ಕಳನ್ನು ಹತ್ಯೆಗೈದು ತಾನು ಆತ್ಮಹತ್ಯೆಗೆ ಯತ್ನ. ಜಂಗಮಕೋಟೆ ಕೈಗಾರಿಕಾ ವಲಯ ವಿರೋಧಿಸಿ ನಾಳೆ ಬೃಹತ್ ಬೈಕ್ ಮೆರವಣಿಗೆಗೆ ರೈತರು ಸಜ್ಜು. ಹೋರಾಟಕ್ಕೆ ಬಿಜೆಪಿ, ಜೆಡಿಎಸ್ ಹಾಗೂ ಸ್ವಾಮೀಜಿಗಳ ಬೆಂಬಲ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ. ಬಂಗಾರ ಕಳ್ಳರ ಕಾಟದಿಂದ ಜನ ಮತ್ತು ಅಂಗಡಿ ವ್ಯಾಪಾರಿಗಳಿಗೂ ಭದ್ರತೆ ಇಲ್ಲದಂತಾಗಿದೆ. ಎಲ್ಲೆಂದರಲ್ಲಿ ತಮ್ಮ ಕೈಚಳಕ ತೋರುತ್ತಿರುವ ಕದೀಮರಿಗೆ ಕಡಿವಾಣ ಹಾಕೋರೆ ಇಲ್ಲವೆಂಬಂತಾಗಿದೆ. ಇಂದು ಸಹ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಹಾಡುಹಗಲೇ ಬಂಗಾರದ ಅಂಗಡಿಗೆ ನುಗ್ಗಿ ಉಂಗುರಗಳ ಚೀಲವನ್ನೇ ಕದ್ದು ಪರಾರಿಯಾಗಿರುವ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ಬಂಗಾರದೊಡವೆಗಳ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಯಾವುದೋ ಒಂದು ನೆಪದಲ್ಲಿ ಹೆಂಗಸರ ಗಮನ ಬೇರೆಡೆ ಸೆಳೆದು ಮೈಮೇಲಿರುವ ಒಡವೆ ಕಿತ್ತು ಪರಾರಿಯಾಗುವುದು, ಮನೆಗಳಿಗೆ ನುಗ್ಗಿ ರಾಬರಿ ನಡೆಸುವುದು, ಬಂಗಾರದ ಅಂಗಡಿಗಳಿಗೆ ನುಗ್ಗಿ ಖರೀದಿ ನೆಪದಲ್ಲಿ ಕಳ್ಳತನ ಮಾಡುವುದು ಹೆಚ್ಚಾಗಿದೆ. ಚಿನ್ನಕ್ಕಾಗಿ ಮನುಷ್ಯರ ಜೀವ ತೆಗೆದ ಪ್ರಸಂಗಗಳು ಇತ್ತೀಚೆಗೆ ನಡೆದಿರುವುದು ಕಣ್ಣ ಮುಂದೆ ಇದೆ. ಈ ಎಲ್ಲಾ ಘಟನೆಗಳು ಹಸಿರಾಗಿರುವಾಗಲೇ ಇಂದು ಮತ್ತೊಂದು ಬಂಗಾರ ಕದ್ದು ಪರಾರಿಯಾದ ಪ್ರಕರಣ ಹೊರಬಿದ್ದಿದೆ. ಇಂದು ಹಾಡುಹಗಲೇ ಬೆಳಿಗ್ಗೆ 11:30 ವೇಳೆಗೆ ನಗರದ ಗಂಗಮ್ಮಗುಡಿ ರಸ್ತೆ ವಾಸವಿ ದೇವಾಲಯದ ಪಕ್ಕ ಇರುವ ಕೃಷ್ಣ ಜ್ಯುವೆಲ್ಲರ್ಸ್ ಅಂಗಡಿಗೆ ಕತ್ತಿನ ಸರ ಖರೀದಿ ಮಾಡುವ ನೆಪದಲ್ಲಿ ಸಣ್ಣ ಮಗುವೊಂದನ್ನು ಎತ್ತಿಕೊಂಡು ದಂಪತಿ ವೇಷದಲ್ಲಿ ಅಂಗಡಿಗೆ ಬಂದ ಗಂಡ ಹೆಂಡತಿ ಸರ ಬೇಕೆಂದು ವ್ಯಾಪಾರಕ್ಕಿಳಿದು ಹೆಂಡತಿ ಕೈಯಲ್ಲಿ ಮಾತನಾಡಿಸುತ್ತಿದ್ದಂತೆ ಕಪಾಟಿನ ಒಳಗಡೆ ಇದ್ದ ಕೈ ಬೆರಳು ಉಂಗುರಗಳ ಚೀಲವನ್ನ ಎಗರಿಸಿ ಓಡಿ ಹೋಗುತ್ತಿದ್ದನ್ನ ಎದುರುಗಡೆ ಅಂಗಡಿಯವರು ಗುರುತಿಸಿ ಕಳ್ಳ ಕಳ್ಳ ಎಂದು ಕೂಗಿಕೊಂಡಿದ್ದಾನೆ. ಈ ಘಟನೆ ನಡೆಯುತ್ತಿದ್ದಂತೆ ಹೆಂಡತಿಯು ಅಲ್ಲಿಂದ ಕಾಲ್ಕಿತ್ತಿದ್ದಾಳೆ. ಆದ್ರೆ ಅಲ್ಲಿದ್ದ ಜನ ಮುಖ ಮುಚ್ಚಿಕೊಂಡು ಹೋಗುತ್ತಿದ್ದ ಬುರುಕಾಧಾರಿ ಹೆಂಡತಿಯನ್ನ ಸುತ್ತುವರೆದು ಹಿಡಿದು ಪೊಲೀಸರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಉಂಗುರಗಳ ಚೀಲ ಎಗರಿಸಿ ಪರಾರಿಯಾದ ಗಂಡನು ಮಾತ್ರ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ. ಚೈನ್ ಬೇಕು ಅಂತ ಬಂದರು. ನಾನು ಈ ಕಡೆ ತಿರುಗೋ ಅಷ್ಟಕ್ಕೆ ಅವರು ಗಂಡ ಉಂಗುರ ಕವರ್ ಎತ್ಕೊಂಡು ಸುಮಾರು 10ರಿಂದ 12 ಗ್ರಾಮ್ ಇತ್ತದು. ಎಲ್ಲ ಮಕ್ಕಳುಂಗುರ ಕವರ್ ಎತ್ಕೊಂಡು ಹೊಟ್ಟೋಗಿದ್ದಾರೆ. ಚೈನ್ ಬೇಕು ಅಂತ ಬಂದರು. ನಾನು ಚೈನ್ ಬೇಕು ಅಂತ ಬಂದ್ರಲ್ಲ ಅಂತ ಇನ್ನು ತಿರುಗಿದ್ದೆ, ಅಲ್ಲಿಟ್ಟಿದ್ದೆ. ಅವರು ಗಂಡ ಕೈಯಲ್ಲಿ ಎತ್ಕೊಂಡು ಓಡೋದ. ಇಲ್ಲ, ನಾನು ನೋಡ್ಕೊಂಡು ಎದುರಂಗಡಿ ಅವ್ರು ಕರೆದಿದ್ದಕ್ಕೆ ಓಡೋಗಿದ್ದಕ್ಕೆ ಇವ್ರನ್ನ ಬಿಟ್ಬಿಟ್ಟು ಅವ್ರ ಗಂಡ ಎಸ್ಕೇಪ್ ಆಗೋದ. ಫಸ್ಟ್ ಚೈನ್ ಬೇಕು ಅಂತ ಬಂದು ಕೇಳಿದ್ದು. ಚೈನ್ ತೋರ್ಸಕ್ಕೆ ಹೋಗೋ ಅಷ್ಟಕ್ಕೆ ಅಲ್ಲಿಂದ ಉಂಗುರ ಎತ್ಕೊಂಡು ಓಡೋದ. ನಾನು ಅಲ್ಲಿ ಇದು ತಕ್ಕಡಿ ಹತ್ರ ಇಟ್ಟಿದ್ದೆ, ಹಿಂದೆ ಹಿಂಗೆ ಫುಲ್ ಕೈ ಹಾಕಿ ಬೆಂಡ್ ಮಾಡಿ ಎತ್ಕೊಂಡಿದ್ದಾನೆ. ಘಟನೆ ನಡೆದ ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಬಂದು ಅಂಗಡಿಯಲ್ಲೇ ಕೂರಿಸಿದ್ದ ಕೂಸು ಸಮೇತ ಹೆಂಡತಿ ಎಂದು ಹೇಳಿಕೊಳ್ಳುವ ಮುಸ್ಲಿಂ ಮಹಿಳೆಯನ್ನ ಬಂಧಿಸಿದ್ದಾರೆ. ನನ್ನ ಅಂಗಡಿಗೆ ಬಂದು ಬಂಗಾರದ ಸರ ತೋರಿಸುವಂತೆ ಕೇಳಿದ್ದ ದಂಪತಿಗಳಿಗೆ ಸರ ತೋರಿಸಲೆಂದು ಕಪಾಟು ತೆಗೆಯುತ್ತಿದ್ದ ವೇಳೆ ಆಕೆಯ ಗಂಡ ಹಿಂದೆ ನಿಂತಿದ್ದ. ಈ ವೇಳೆ ಗಂಡ ಉಂಗುರಗಳಿಟ್ಟಿದ್ದ ಕವರ್ ಸಮೇತ ಪರಾರಿಯಾಗಿದ್ದಾನೆ. ಅವನು ಹೊರಗಡೆ ಓಡಿ ಹೋಗುತ್ತಿದ್ದನ್ನ ಕಂಡು ಎದುರುಗಡೆ ಅಂಗಡಿಯವರು ಕೂಗಿ ಹೇಳಿದಾಗಲೇ ನನ್ನ ಗಮನಕ್ಕೆ ಬಂದಿದ್ದು. ಆತನ ಹೆಂಡತಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ ಎಂದು ಮಾಲೀಕ ಅರ್ಜುನ್ ತಿಳಿಸಿದ್ದಾರೆ. ಇಲ್ಲ, ನಾನಿದ್ದೆ, ನಮ್ಮ ಹುಡುಗ ಆಚೆ ಹೋಗಿದ್ದ ಕಸ ಬಿಸಾಕಕ್ಕೆ, ನಾನು ಒಬ್ಬನೇ ಇದ್ದಿದ್ದೆ. ಎದುರು ಅಂಗಡಿಯವ್ರು ಕಿರ್ಚಿದ್ರು. ಆವಾಗ ಅವ್ರ ಹಿಂದೆ ಓಡೋದಾಗ ಇವರು ಅವ್ರ ಹೆಂಡತಿ ಸಿಕ್ಕಿದ್ರು, ಅವ್ರ ಗಂಡ ಎಸ್ಕೇಪ್ ಓಡೋದ್ರು. ಗಾಡಿಯಲ್ಲಿ ಹತ್ತು ಓಡೋದು. ಇವಾಗ 11:30 ಗಂಗಮ್ಮಗುಡಿ ರೋಡ್. ಕನ್ನಡ ಚೈನ್ ಬೇಕು ಅಂತ ಕನ್ನಡ ಮಾತಾಡು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿ 44ರ ಸಾದರಿ ಕ್ರಾಸ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ದಂಪತಿಗಳು ಸ್ಥಳದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಟಿವಿಎಸ್ ಎಕ್ಸೆಲ್ ಬೈಕ್ಗೆ ಆಂಧ್ರಪ್ರದೇಶ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಡಿಕ್ಕಿಯಾದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಆಟ ಯಾರಿಗೆ ಗೊತ್ತು. ಸ್ವಗ್ರಾಮಕ್ಕೆ ಮರಳುತ್ತಿದ್ದ ದಂಪತಿಯನ್ನು ಯಮರೂಪಿ ಬಸ್ ಬಲಿ ಪಡೆದಿದೆ. ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿಗಳನ್ನು ಶಿಡ್ಲಘಟ್ಟ ತಾಲೂಕಿನ ತಿರುಕಾಚೇನಹಳ್ಳಿ ನಿವಾಸಿಗಳಾದ
ಲಕ್ಷ್ಮಣ 57 ಮತ್ತು ರತ್ನಮ್ಮ 55 ಎಂದು ಗುರುತಿಸಲಾಗಿದೆ. ದಂಪತಿಗಳು ತಮ್ಮ ಟಿವಿಎಸ್ ಎಕ್ಸೆಲ್ ವಾಹನದಲ್ಲಿ ಪೆರೇಸಂದ್ರ ಕಡೆಯಿಂದ ಸ್ವಗ್ರಾಮಕ್ಕೆ ಹೊರಟಿದ್ದರು. ಈ ವೇಳೆ ಸಾಗಲಿ ಕ್ರಾಸ್ ಬಳಿ ರಸ್ತೆ ತಿರುವು ಪಡೆದುಕೊಳ್ಳುವಾಗ ಹಿಂದಿನಿಂದ ವೇಗವಾಗಿ ಬಂದ ಆಂಧ್ರ ಸಾರಿಗೆ ಬಸ್ ದ್ವಿಚಕ್ರ ವಾಹನಕ್ಕೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಬಸ್ ಬರುವುದನ್ನು ಗಮನಿಸದೆ ದಂಪತಿಗಳು ತಿರುವು ಪಡೆದಿದ್ದೇ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಇನ್ನು ಈ ಅಪಘಾತದ ತೀವ್ರತೆಗೆ ದಂಪತಿಗಳು ರಸ್ತೆಗೆ ಬಿದ್ದು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಅಪಘಾತಕ್ಕೆ ಕಾರಣವಾದ ಬಸ್ ಆಂಧ್ರ ಪ್ರದೇಶದ ಕದರಿಯಿಂದ ಬೆಂಗಳೂರಿಗೆ ಪ್ರಯಾಣಿಸುತ್ತಿತ್ತು ಎಂದು ತಿಳಿದು ಬಂದಿದೆ. ಸ್ಥಳದಲ್ಲಿ ನೆರೆದಿದ್ದ ಸಾರ್ವಜನಿಕರು ಹೆದ್ದಾರಿ ರಕ್ತಸಿಕ್ತವಾಗಿರುವುದನ್ನು ನೋಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನೆ ನಡೆದ ತಕ್ಷಣ ಪೆರೇಸಂದ್ರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಹೆದ್ದಾರಿಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಮತ್ತು ಮುಖ್ಯವಾಗಿ ತಿರುವುಗಳಲ್ಲಿ ಸಾಗುವಾಗ ಸವಾರರು ಎಚ್ಚರ ತಪ್ಪಿದರೆ ಇಂಥ ಘೋರ ದುರಂತಗಳು ಸಂಭವಿಸುತ್ತವೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕೋಲಾರದಲ್ಲಿ ಕರಡು ಹಿಂಡುವ ಘಟನೆಯೊಂದು ನಡೆದಿದೆ. ಅಪಘಾತದಲ್ಲಿ ಪತಿಯನ್ನ ಕಳೆದುಕೊಂಡು ಖಿನ್ನತೆಗೊಳಗಾಗಿದ್ದ ತಾಯಿಯೊಬ್ಬಳು ತಾನು ಎತ್ತ ಇಬ್ಬರು ಕಂದಮ್ಮಗಳನ್ನ ಕೈಯಾರೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾಳೆ. ಮಕ್ಕಳನ್ನು ಕೊಂದ ಬಳಿಕ ತಾನು ಆತ್ಮಹತ್ಯೆಗೆ ಯತ್ನಿಸಿದಳಾದರೂ ಸ್ಥಳೀಯರು ರಕ್ಷಿಸಿದ್ದಾರೆ. ಹೆತ್ತ ಮಕ್ಕಳನ್ನೇ ಕತ್ತು ಹಿಸುಕಿ ಕೊಂದ ತಾಯಿ, ಪತಿಯ ಸಾವಿನ ಬೆನ್ನಲ್ಲೇ ತಾಯಿಯಿಂದ ಕೃತ್ಯ. ಕೋಲಾರದಲ್ಲಿ ಕರುಳು ಹಿಂಡುವ ಘಟನೆಯೊಂದು ನಡೆದಿದೆ. ಅಪಘಾತದಲ್ಲಿ ಪತಿಯನ್ನ ಕಳೆದುಕೊಂಡು ಖಿನ್ನತೆಗೊಳಗಾಗಿದ್ದ ತಾಯಿಯೊಬ್ಬಳು ತಾನು ಹೆತ್ತ ಇಬ್ಬರು ಕಂದಮ್ಮಗಳನ್ನ ಕೈಯಾರೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾಳೆ. ಮಕ್ಕಳನ್ನ ಕೊಂದ ಬಳಿಕ ತಾನು ಆತ್ಮಹತ್ಯೆಗೆ ಯತ್ನಿಸಲಾದರೂ ಸ್ಥಳೀಯರು ರಕ್ಷಿಸಿದ್ದಾರೆ. ಹೌದು, ಈ ಕಂದಮ್ಮಗಳು ಮಾಡಿದ ತಪ್ಪಾದ್ರೂ ಏನಿತ್ತು? ಲೋಕವನ್ನೇ ಅರಿಯದ 3 ವರ್ಷದ ಸರಸ್ವತಿ ಮತ್ತು 1 ವರ್ಷದ ಹೇಮಶ್ರೀ ಈಗ ಹೆತ್ತ ತಾಯಿಯ ಖಿನ್ನತೆಗೆ ಬಲಿಯಾಗಿದ್ದಾರೆ. ಮೂಲತಃ ಆಂಧ್ರ ಪ್ರದೇಶದ ವಿನಾಯಕಪುರಂ ಎಸ್ಟಿ ಕಾಲೋನಿಯ ನಿವಾಸಿಯಾಗಿದ್ದ ಬುಜ್ಜಮ್ಮ ಹಾಗೂ ಬಾಬು ದಂಪತಿ ಕಳೆದ 1 ವರ್ಷದಿಂದ ಮುಳಬಾಗಿಲು ತಾಲೂಕಿನ ಆಲಂಗೂರು ಗ್ರಾಮದ ಕೃಷ್ಣೇಗೌಡ ಅನ್ನೋರ ಮಾವಿನ ತೋಪಿನಲ್ಲಿ ಕಾವಲುಗಾರರಾಗಿ ಕೆಲಸ ಮಾಡಿಕೊಂಡಿದ್ರು. ಬದುಕು ಚೆನ್ನಾಗಿಯೇ ಸಾಗ್ತಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಕೇವಲ 20 ದಿನಗಳ ಹಿಂದೆ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದ ಪತಿ ಬಾಬು ಅಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ. ಜೀವನಕ್ಕೆ ಆಧಾರವಾಗಿದ್ದ ಪತಿಯ ಸಾವಿನಿಂದ ಕಂಗಾಲಾಗಿದ್ದ 22 ವರ್ಷದ ಯುವತಿ ಬುಜ್ಜಮ್ಮ ತೀವ್ರವಾದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ಲು. ಪತಿ ಇಲ್ಲದೆ ಮಕ್ಕಳನ್ನ ಸಾಕೋದು ಹೇಗೆ, ಬದುಕು ನಡೆಸೋದು ಹೇಗೆ ಎಂಬ ಜಿಗುಪ್ಸೆ ಆಕೆಯನ್ನ ಕಾಡತೊಡಗಿತ್ತು. ಇದೇ ಮಾನಸಿಕ ಒತ್ತಡದಲ್ಲಿ ಬುಜ್ಜಮ್ಮ ತನ್ನಿಬ್ಬರು ಹೆಣ್ಣುಮಕ್ಕಳನ್ನ ಕತ್ತು ಹಿಸುಕಿ ಕೊಂದಿದ್ದಾಳೆ. ಇನ್ನು ಮಕ್ಕಳನ್ನ ಕೊಂದ ಬಳಿಕ ತಾನು ನೇಣಿಗೆ ಶರಣಾಗಲು ಬುಜ್ಜಮ್ಮ ಯತ್ನಿಸಿದ್ದಾಳೆ. ಆದರೆ ತಕ್ಷಣವೇ ಗಮನಿಸಿದ ಸ್ಥಳೀಯರು ಆಕೆಯನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿ ತಾಯಿ ಬುಜ್ಜಮ್ಮಳನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪತಿಯ ಸಾವಿನ ಬೆನ್ನಲ್ಲೇ ಇಬ್ಬರು ಕಂದಮ್ಮಗಳು ತಾಯಿಯ ಕೈಯಲ್ಲೇ ಕೊಲೆಯಾಗಿರುವ ಘಟನೆ ಇಡೀ ಸ್ಥಳೀಯರನ್ನ ಕಣ್ಣೀರಲ್ಲಿ ಮುಳುಗಿಸಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಹಾಗೂ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿರಿಯ ರಾಜಕಾರಣಿ ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪ ಸೇರಿದಂತೆ ಎಲ್ಲ ಸಚಿವರಿಗೂ ಅಭಿನಂದನೆಗಳು. ಶುಭ ಕೋರುವವರು ಶ್ರೀ ಬಿ.ವಿ. ರಾಜೀವ್ ಗೌಡರು, ಕೆಪಿಸಿಸಿ ಕೋಆರ್ಡಿನೇಟರ್, 2023ರ ಕಾಂಗ್ರೆಸ್ ಅಭ್ಯರ್ಥಿ
ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಶ್ರೀಮತಿ ಸಹನಾ ರಾಜೀವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶ್ರೀ ಕೃಷ್ಣ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಲ್ಲ ಘಟಕಗಳ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ 80 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೂಡಿರುವ ಜಂಗಮಕೋಟೆ ಕೈಗಾರಿಕಾ ವಲಯದ ಕೃಷಿ ಭೂಮಿ ಬಿಡುವು ರೈತರ ಹೋರಾಟ ತಾರಕಕ್ಕೇರುತ್ತಿದೆ. ಅನಿರ್ದಿಷ್ಟ ಧರಣಿ ಮಧ್ಯೆ ರಸ್ತೆ ತಡೆ ಅಧಿಕಾರಿಗಳ ಸಭೆ, ಪೊಲೀಸರೊಂದಿಗೆ ಬಿಸಿ ಬಿಸಿ ಚರ್ಚೆ ಆದರೂ ಬಗೆಹರಿಯದ ಹೋರಾಟ. ನಾಳೆ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು, ಈ ಬಾರಿ ಹೋರಾಟಕ್ಕೆ ಬಿಜೆಪಿ, ಜೆಡಿಎಸ್ ಪಕ್ಷಗಳು, ಪ್ರಗತಿಪರ, ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಹಲವು ಮಠಾಧೀಶರ ಬೆಂಬಲಿಸಿರುವುದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ರೈತರ ಹೋರಾಟಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ. ಕೃಷಿ ಭೂಮಿ ಕೊಡೆವು ಹೋರಾಟ ಬಿಗಿಗೊಳ್ಳುತ್ತಿದೆ. ರೈತರ ನಿಜವಾದ ಹೋರಾಟಕ್ಕೆ ಪರ್ಯಾಯವಾಗಿ ಇನ್ನೊಂದು ರೈತ ಸಂಘಟನೆಯೊಂದರಿಂದ ನಾವು ಭೂಮಿ ಕೊಡಲು ಸಿದ್ಧ, ಕೈಗಾರಿಕೆ ಬೇಕು ಅನ್ನೋ ಹೋರಾಟವು ದಿನೇ ದಿನೇ ಕ್ಷೀಣಿಸುತ್ತಿದೆ. ಪ್ರಾಣನಾದರೂ ಕೊಟ್ಟೆವು, ಭೂಮಿ ಬಿಡೆವು ಎಂದು ಹಸುಕರುಗಳ ಸಮೇತ ಹೆಂಡತಿ ಮಕ್ಕಳು ಅನಿರ್ದಿಷ್ಟ ಧರಣಿ ನಡೆಸುತ್ತಿರುವ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಸೀರಿಯಸ್ ಆಗಿ ಹೋರಾಟ ಕೈಗೆತ್ತಿಕೊಂಡಿದ್ದು, 80 ದಿನದ ಧರಣಿಗೆ ಸರ್ಕಾರ ಆಗಲಿ ಕೆಐಡಿಬಿ ಆಗಲಿ ಬೆಲೆ ನೀಡಲಿಲ್ಲ. ಆಕ್ರೋಶಗೊಂಡ ರೈತರು ಜಂಗಮಕೋಟೆ ಹೋಬಳಿ 13 ಹಳ್ಳಿಯ ರೈತರ ಭೂಮಿ ಉಳಿಸಿಕೊಡಲು ಇಡೀ ರಾಜ್ಯದ ಜನ ನಾಳೆ ಬೆಂಗಳೂರು ವಿಧಾನಸೌಧ ಮುತ್ತಿಗೆಗೆ ಸಿದ್ಧರಾಗಿದ್ದಾರೆ. ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಿಂದ ಹೊರಡುವ ಬೃಹತ್ ಬೈಕ್ ರ್ಯಾಲಿಗೆ ಸಕಲ ಸಿದ್ಧತೆ ನಡೆದಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿದ ಭಕ್ತರಳ್ಳಿ ಬೈರೇಗೌಡ, ನಾಳಿನ ಹೋರಾಟಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್, BGS ಮಠದ ಸ್ವಾಮೀಜಿ, ಆನಂದ ಗುರೂಜಿ, ದಲಿತ ಕನ್ನಡ ಪರ ಸಂಘಟನೆಗಳು ಬೆಂಬಲ ಸೂಚಿಸಿವೆ, ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ಹೋರಾಟದಲ್ಲಿ ಪಾಲ್ಗೊಳ್ಳಲು ರೈತರು ಬಂದಿದ್ದಾರೆ. ಮೆರವಣಿಗೆ ಇದೇ ಹೋರಾಟದ ಬಿಡಾರದಿಂದ 11 ಗಂಟೆಗೆ ಪ್ರಾರಂಭವಾಗಲಿದೆ. ಸುಮಾರು 10,000ಕ್ಕೂ ಹೆಚ್ಚು ಬೈಕ್ಗಳು ಪಾಲ್ಗೊಳ್ಳಲಿವೆ. ನಮ್ಮ ಹೋರಾಟ ತಡೆಯಲು ಈಗಾಗಲೇ DC ಮತ್ತು ಪೊಲೀಸ್ ಇಲಾಖೆ ಇನ್ನಿಲ್ಲದಷ್ಟು ಪ್ರಯತ್ನ ಮಾಡಿದವು. ಆದರೆ 45 ವರ್ಷಗಳ ಇತಿಹಾಸವಿರುವ ರೈತ ಸಂಘ ನಮ್ಮದು. ಹೊಸ ಮುಖ್ಯಮಂತ್ರಿ ಆದರೇನು, ಜಿಲ್ಲೆಗೆ ಸಚಿವರಿದ್ದರೂ ಇಲ್ಲದಿದ್ದರೂ ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ನಿಲ್ಲದು. ಒಂದು ವೇಳೆ ಫೋರ್ಸ್ಫುಲ್ಲಾಗಿ ತಡೆಯಲು ಪ್ರಯತ್ನಿಸಿದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಎಂದು ರೈತ ಮುಖಂಡ ಭಕ್ತರಳ್ಳಿ ಬೈರೇಗೌಡ ಜಿಲ್ಲಾಡಳಿತಕ್ಕೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ನಮ್ಮ ಹೋರಾಟದ ವಿರುದ್ಧ ಮತ್ತೊಂದು ಸಂಘಟನೆ ನೆಪದಲ್ಲಿ ನಡೆಸುತ್ತಿರುವ ಪಂಜಿನ ಮೆರವಣಿಗೆ, ಉಪವಾಸ ಸತ್ಯಾಗ್ರಹ ಎಲ್ಲವೂ ಅಸತ್ಯ. ಅದು ಒಂದು ಪ್ರಾಯೋಜಿತ ಹೋರಾಟ ಎಂಬುದು ಹೋರಾಟ ಪ್ರಾರಂಭವಾದಾಗಿನಿಂದಲೂ ನೀವು ನೋಡಿದ್ದೀರಾ ಎಂದು ಅವರಿಗೂ ತಿರುಗೇಟು ನೀಡಿದರು. ರಾತ್ರಿ ಹಗಲು ಮಕ್ಕಳು ಮರಿ ಅನ್ನದೇ ಇವತ್ತು ಹೆಣ್ಣು ಮಕ್ಕಳು ರಾತ್ರಿ ಎಲ್ಲ ಇಲ್ಲೇ ಮಲಗಿ, ಅಂದರೆ ಧರಣಿಯಲ್ಲಿ ಮಲಗಿ ಬೆಳಗ್ಗೆ 4 ಗಂಟೆ 3 ಗಂಟೆಗೆ ಹೋಗೋಂಥ ಸತ್ಯಾಗ್ರಹಗಳನ್ನ ನಂಬ್ತಿರೋ ಅಥವಾ ಒಬ್ಬ ಯಾರೋ ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇರುವಂಥ ಸತ್ಯಾಗ್ರಹ ನಂಬ್ತಿರೋ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಸ್ಪಷ್ಟನೆಯನ್ನು ಕೊಡಬೇಕು. ಯಾಕಂದರೆ ನಮಗೂ ಕೂಡ ಹೋರಾಟದ ಹಕ್ಕು ಉಂಟು, ಅವರು ಹೋರಾಟ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಅಂದರೆ ಯಾವುದು ನ್ಯಾಯ ಯಾವುದು ಅಧರ್ಮ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡಬೇಕು. ನಾವು ಕೊಡೋದಲ್ಲ, ಜಿಲ್ಲಾಡಳಿತ ಕೊಡಬೇಕು. ಈ ವೇಳೆ ಕಾರ್ಯದರ್ಶಿ ನೆಲಮಾಕ್ಲಳ್ಳಿ ಗೋಪಾಲ್, ರಾಮಾಂಜನಪ್ಪ, ಮಂಜುನಾಥ್, ಭಾಗ್ಯಮ್ಮ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ರಾಣಿ ಕ್ರಾಸ್ ಬಳಿ ಜೂನ್ 5ರಿಂದ 7ರವರೆಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಇವರ ಸಹಭಾಗಿತ್ವದಲ್ಲಿ ಮಾವು, ಹಲಸು ಇತರೆ ಹಣ್ಣುಗಳ ಪ್ರದರ್ಶನ ಜೊತೆಗೆ ಮಾರಾಟ ಮೇಳ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕು ತೋಟಗಾರಿಕೆ ಇಲಾಖೆ ಕಚೇರಿಯಲ್ಲಿ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ ಬಾಬು ಮಾತನಾಡಿ, ಜೂನ್ 5ರಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳದ ಜೊತೆಗೆ ರೈತರು ಬೆಳೆದ ಇತರ ಹಣ್ಣುಗಳ ಪ್ರದರ್ಶನ ಇರಲಿದೆ. ಇದರಿಂದಾಗಿ ರೈತರು ಮತ್ತು ಗ್ರಾಹಕರ ನಡುವೆ ಯಾವುದೇ ಮಧ್ಯವರ್ತಿಗಳು ಇರುವುದಿಲ್ಲ. ನೇರವಾಗಿ ರೈತರಿಂದ ಗ್ರಾಹಕರು ವ್ಯವಹಾರ ನಡೆಸಬಹುದಾಗಿದೆ. ರೈತರಿಗೂ ಲಾಭದಾಯಕವಾಗಲಿದೆ.
ಕಳೆದ ಬಾರಿ ಮಲ್ಲಿಕಾ ತಳಿಯ ಮಾವು ಮತ್ತು ತೂಬಗೆರೆಯ ಹಲಸು ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಮತ್ತು ಮಾರಾಟವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಯಜಾಕಿ ತಳಿಯ ಮಾವಿನ ಬೇಡಿಕೆ ಹೆಚ್ಚು ಇದೆ. ಹಣ್ಣಿನ ಗುಣಮಟ್ಟವು ರಾಸಾಯನಿಕ ಮುಕ್ತವಾಗಿರುತ್ತದೆ. ರೈತರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಮೇಳದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದ್ರು. ಈಗ 5, 6, 7 3 ದಿನ ನಾವು ಮಾವು ಮತ್ತು ಹಲಸು ಮೇಳ ಹಾಗೂ ಇತರೆ ಯಾರಾದರೂ ಹಣ್ಣು ರೈತರು ಬೆಳೆದಿದ್ರೆ ಅಂಥವನ್ನು ನಾವು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡ್ತಾ ಇದ್ದೀವಿ. ಇದು ಮಾಡೋದ್ರಿಂದ ಮಧ್ಯವರ್ತಿಗಳು ಅವಳಿ ತಪ್ಪುತ್ತೆ. ನೇರವಾಗಿ ರೈತರಿಂದ ಗ್ರಾಹಕರಿಗೆ ವ್ಯವಹಾರ ಆಗ್ತದೆ. ಇಲ್ಲಿ ಯಾವುದೇ ಮಿಡ್ಲ್ಮನ್ಸ್ ಬರೋಲ್ಲ. ಹಾಗಾಗಿ ರೈತರಿಗೆ ಹೆಚ್ಚಿಗೆ ಲಾಭ ಆಗೋ ಅವಕಾಶಗಳು ಜಾಸ್ತಿ ಇದ್ದಾವೆ. ಈಗ ಸಾರ್ವಜನಿಕರು ಈ ಮಾವು ಮತ್ತು ಹಲಸು ಮೇಳದಲ್ಲಿ ಭಾಗವಹಿಸಿ ನೇರವಾಗಿ ರೈತರಿಂದ ಖರೀದಿ ಮಾಡೋದ್ರಿಂದ ರೈತರಿಗೆ ಪ್ರೋತ್ಸಾಹ ಮಾಡಿ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಹಣ್ಣನ್ನ ಮೊದಲಿಗೆ ಖರೀದಿಸಿದ ನಂತರ ಮನೆಗೆ ತೆಗೆದುಕೊಂಡು ಹೋಗಿ ಕನಿಷ್ಠ ಪಕ್ಷ ಅರ್ಧ ಗಂಟೆಯ ಕಾಲ ನೀರಿನಲ್ಲಿ ನೆನೆಸಿಡಬೇಕು. ಹಣ್ಣುಗಳಲ್ಲಿರುವ ಕೆಲವೊಂದು ಆಮ್ಲಗಳು ನೀರಿನಲ್ಲಿ ಕರಗುವುದರಿಂದ ಹಣ್ಣು ಸುರಕ್ಷಿತ ಮತ್ತು ಆರೋಗ್ಯಕರವಾಗಿರುತ್ತದೆ. ಗ್ಯಾಸ್ಟ್ರಿಕ್ನಂತಹ ತೊಂದರೆಗಳು ಬರುವುದಿಲ್ಲವೆಂದು ಆರೋಗ್ಯ ಸಲಹೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿ ಪೂರ್ಣಿಮಾ ಸಿಬ್ಬಂದಿ ಇದ್ರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ 2ನೇ ಕಂತಿನಲ್ಲಿ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ಚಿಂತಾಮಣಿ ಕ್ಷೇತ್ರದಲ್ಲಿ 2,500 ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿದ್ದು, ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಮಹತ್ವದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಉನ್ನತ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು, ವಿದ್ಯಾರ್ಥಿ ಸ್ನೇಹಿ ಯೋಜನೆಗಳನ್ನು ಜಾರಿಗೊಳಿಸಲು ಹಾಗೂ ಶಿಕ್ಷಣ ಸಂಸ್ಥೆಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಅವರು ವಿಶೇಷ ಕೊಡುಗೆ ನೀಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಡಾಕ್ಟರ್ ಸುಧಾಕರ್ ಅವರ ಸೇವೆ ಮಹತ್ತರವಾಗಿದ್ದು, ಅವರ ಕಾರ್ಯವೈಖರಿ ಜನಮನ್ನಣೆ ಗಳಿಸಿದೆ. ಇಂತಹ ಅನುಭವಿ ಹಾಗೂ ಅಭಿವೃದ್ಧಿ ಪರ ಚಿಂತನೆ ಹೊಂದಿರುವ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವುದು ಅಗತ್ಯವಾಗಿದೆ. ಆದ್ದರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟದ 2ನೇ ಹಂತದ ವಿಸ್ತರಣೆಯಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಆಶಯವನ್ನ ಈಡೇರಿಸಬೇಕು ಎಂದು ಒಕ್ಕರಲಿನಿಂದ ಒತ್ತಾಯಿಸಿದ್ರು. ನಮ್ಮ ಸಚಿವರ ಬಗ್ಗೆ ನಾವು ಮಾತ್ರ ಹೇಳಬೇಕು. ನಮ್ಮ ಸಚಿವರು ಅವ್ರದೇ ಆದ ಒಂದು ರೂಪರೇಷೆಗಳನ್ನು ಸೇರಿಸಿಕೊಂಡು ಶನಿವಾರ ಮಾತ್ರ ಕಾನ್ಸ್ಟಿಟ್ಯೂನ್ಸಿಗೆ ಟೈಮ್ ಕೊಟ್ಟು ಎಲ್ಲ ಮುಖಂಡರಿಗೆ ಒಂದು ನೋವಿದೆ. ನಮ್ಮ ಫೋನ್ ತೆಗಿಲಿಲ್ಲ, ನಾವು 24 ಗಂಟೆ ದುಡಿದ್ವು, ನಮ್ಮ ಫೋನ್ ತೆಗಿಲಿಲ್ಲ, ನಮ್ಗೆ ಸಿಗ್ಲಿಲ್ಲ, ನಮ್ಮ ಕಷ್ಟ ನೋವುಗಳು ಆಗ್ಲಿಲ್ಲ ಅಂತ ಇಷ್ಟೊಂದು ಆಪಾದನೆಗಳು ಇಟ್ಕೊಂಡ್ರು. ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕೊಟ್ಟಂತ ಜವಾಬ್ದಾರಿ ಅತ್ಯುತ್ತಮವಾಗಿ ನಿರ್ವಹಿಸಿರುವ ಸಚಿವರಲ್ಲಿ ಒಬ್ಬರಾದ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಂದ್ರೆ ಸುಳ್ಳಾಗಲಾರದು. ಅದು ಇಡೀ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ನೆಕ್ಸ್ಟ್ ಮುಂದಿನ 2ನೇ ಅವಧಿಯಲ್ಲಿ ಏನು ಸಚಿವ ಸ್ಥಾನ ವಿಸ್ತರಣೆ ಆಗುತ್ತೆ ದಯವಿಟ್ಟು ನಿಮ್ಮಲ್ಲಿ ಕಳಮನವಿ ಹಾಗೂ ಒತ್ತಾಯನೂ ಮಾಡ್ತೀವಿ. ನಮ್ಮ ಸಚಿವರಿಗೆ ಒಳ್ಳೆ ಅದೇ ಪೋರ್ಟ್ಫೋಲಿಯೋ ಕೊಟ್ಟು ಅಪೂರ್ಣಗೊಂಡಿರುವ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಒತ್ತಾಯ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮಳೆಗಾಲದ ಆರಂಭದ ಮುನ್ನ ಬಿತ್ತನೆ ರಸಗೊಬ್ಬರ ದಾಸ್ತಾನು ಮಾಡಬೇಕು. ಎಲ್ಲ ರೈತರಿಗೆ ಅಗತ್ಯ ಇರುವ ಬಿತ್ತನೆ ರಸಗೊಬ್ಬರಕ್ಕೆ ಕೃಷಿ ಅಧಿಕಾರಿಗಳು ಬೇಡಿಕೆ ಪಟ್ಟಿ ಸಲ್ಲಿಸಬೇಕು. ಎಲ್ಲ ವಿಎಸ್ಎಸ್ಎನ್ ಮತ್ತು ಟಿಎಪಿಸಿಎಂಎಸ್ ಮೂಲಕ ವಿತರಿಸುವುದು ಎಫ್ಐಡಿ ಕಡ್ಡಾಯ ಮಾಡಬೇಕು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೆಪಿಆರ್ಎಸ್ ಪ್ರತಿಭಟನೆ ಮಾಡಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಸಂಚಾಲಕ ಚಂದ್ರಾಯಪ್ಪ ಮಾತನಾಡಿ, ಕೃಷಿ ಇಲಾಖೆಯಲ್ಲಿ ಅನೇಕ ಕಾಯಂ ಕೃಷಿ ಸಹಾಯಕ ನಿರ್ದೇಶಕರು, ಕೃಷಿ ಅಧಿಕಾರಿಗಳು ಸಿಬ್ಬಂದಿ ಇಲ್ಲ. ಇದೀಗ ಮುಂಗಾರು ಮಳೆ ಆರಂಭ ಆಗಿದೆ. ಬಿತ್ತನೆ ಬೀಜ, ರಸಗೊಬ್ಬರದ ಬೇಡಿಕೆ ಪಟ್ಟಿ ಇದುವರೆಗೂ ನಾಮಫಲಕದಲ್ಲಿ ಪ್ರಕಟ ಮಾಡಿಲ್ಲ. ರೈತರ ಸಮಸ್ಯೆಗಳ ಬಗ್ಗೆ ಕೃಷಿ ಇಲಾಖೆಗೆ ರೈತರು ಬಂದರೆ ಅಧಿಕಾರಿಗಳು ಇರುವುದಿಲ್ಲ. ದೇಶಕ್ಕೆ ಅನ್ನ ನೀಡುವ ರೈತರು ಅಧಿಕಾರಿಗಳ ಬರುವಿಕೆಗೆ ಕಚೇರಿಗಳ ಮುಂದೆ ಕಾಯಬೇಕಾ ಎಂದು ಪ್ರಶ್ನಿಸಿದರು. ಕೇವಲ ಏನಾದರೂ
ಈ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಕನಿಷ್ಠ ಒಂದು ಡ್ರಿಪ್ ಪೈಪ್ ಏನಾದರೂ ಕೊಡಬೇಕಂದ್ರೂ ಶಾಸಕರ ಕೈಯಲ್ಲಿ ಕೊಡಿಸ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನ ಪರಿಸ್ಥಿತಿ ಏನಾಗ್ಬೋದು? ಈ ಕ್ಷೇತ್ರದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ನಿಮ್ಮ ವಿರೋಧಿ ವೋಟ್ ಹಾಕಿರ್ತಕ್ಕಂಥ ಜನ ಇರೋದು. ಅವರೆಲ್ಲರೂ ಕೂಡ ನಿಮ್ಮ ಪರವಾಗಿರ್ತಕ್ಕಂಥವ್ರಲ್ಲ. ಅವರೆಲ್ಲರೂ ಕೂಡ ನಿಮ್ಮ ಕೈಯಿಂದ ಇಸ್ಕೊಳ್ಳೋಕ್ಕಾಗ್ತದ? ಆ ಬಡ ರೈತರು, ಕೂಲಿಕಾರರು, ಸಾಮಾನ್ಯ ಜನ ಕೃಷಿ ಇಲಾಖೆಗೆ ಬಂದು ನಮಗೆ ಇವತ್ತು ಸ್ಯಾಂಕ್ಷನ್ ಆಗಿದೆ, ಒಂದು ಮೋಟರ್ ಸ್ಯಾಂಕ್ಷನ್ ಆಗಿದೆ, ಡ್ರಿಪ್ ಪೈಪ್ ಸ್ಯಾಂಕ್ಷನ್ ಆಗಿದೆ, ಒಂದು ಪಂಪ್ ಸ್ಯಾಂಕ್ಷನ್ ಆಗಿದೆ, ಅದನ್ನು ಕೊಡಬೇಕಂದ್ರೆ ಅಧಿಕಾರಿಗಳು ಎಲ್ಲಿರ್ತಾರಪ್ಪ? MLA ಅವರು ಸಭೆ ಮಾಡ್ತಾರೆ, ಆ ಸಭೆಗೆ ನೀವೆಲ್ಲ ಕೂಡ ಬನ್ನಿ, ಅಲ್ಲಿ ನಾವು ಕೊಡ್ತೀವಿ ಅಂತೇಳಿ. ಇಷ್ಟು ವರ್ಷಗಳ ಕಾಲ ಕೊಟ್ಟಿದ್ದಂಗೆ ಈಗ MLA ಅವರೇ ಕೊಡಬೇಕಾ? ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ DT ಮುನ್ಸ್ವಾಮಿ ಮಾತನಾಡಿ, ರಸಗೊಬ್ಬರ ಬಿತ್ತನೆ ಬೀಜಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡುತ್ತಿಲ್ಲ. ಬಿತ್ತನೆ ಬೀಜಗಳಿಗೆ ಖಾಸಗಿ ಅಂಗಡಿಗಳ ಮುಂದೆ ರೈತರು ಸರತಿ ಸಾಲಿನಲ್ಲಿ ನಿಂತು ಪಡೆದಿದ್ದಾರೆ. ಸಮರ್ಪಕವಾಗಿ ದಾಸ್ತಾನು ಇರಿಸಿಕೊಂಡು ಪಾಸುಗಳನ್ನು ವಿತರಿಸಿ ನೀಡಬೇಕು ಎಂದರು. ಆಮೇಲೆ ರಸಗೊಬ್ಬರ ಸರಬರಾಜು ಮಾಡೋದು, ರಸಗೊಬ್ಬರ ಟೈಮಿಗೆ ಸರಿಯಾಗಿ ಸರಬರಾಜು ಮಾಡಲ್ಲ. ಯಾವಾಗಲೂ ಬರುತ್ತೆ, ಅವು ಬಂದಾಗೆಲ್ಲ ರೈತರಿಗೆ ಆ ಮಾಹಿತಿನೇ ಗೊತ್ತಾಗಲ್ಲ. ಅವರೆಲ್ಲ ಹಳ್ಳಿಗಳಿರ್ತಾರೆ. ಟೌನಲ್ಲಿರೋರಿಗೆ ಯಾರು TAPCMS ಅಥವಾ ಖಾಸಗಿ ಮಾರಾಟಗಾರರ ಜೊತೆ ಸಂಪರ್ಕ ಇರ್ತಾರೆ, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅವರು 4 ಗಂಟೆಗೋ 5 ಗಂಟೆಗೋ ಅಥವಾ 10 ಗಂಟೆಗೂ ಹೋಗ್ಬಿಟ್ಟು ಅವ್ರ ಹತ್ರ ಟೋಕನ್ಗಳು ಇಸ್ಕೊಂಡು ಅವರೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಸಾಮಾನ್ಯವಾದಂಥ ರೈತರಿಗೆ ರಸಗೊಬ್ಬರ ಸಿಗೋದೇ ಇಲ್ಲ. ಪ್ರತಿಭಟನಾ ಸ್ಥಳಕ್ಕೆ ಕೃಷಿ ಅಧಿಕಾರಿ ನಾರಾಯಣ ರೆಡ್ಡಿ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ಈಗಾಗಲೇ ಬಿತ್ತನೆ ಬೀಜ, ರಸಗೊಬ್ಬರದ ದಾಸ್ತಾನು ಬೇಡಿಕೆ ಪಟ್ಟಿಯನ್ನು ನೀಡಲಾಗಿದೆ. ಸಮರ್ಪಕವಾಗಿ ವಿತರಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ನಂತರ ರೈತ ಮುಖಂಡರು ಪ್ರತಿಭಟನೆ ವಾಪಸ್ ಪಡೆದರು. ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ಖಜಾನ್ಸಿ ಕೃಷ್ಣಪ್ಪ, ಅಶ್ವತ್ಥಪ್ಪ, ಚೆನ್ನಿಗಪ್ಪ, N ವೆಂಕಟರಾಮಪ್ಪ, ಆದೆಪ್ಪ, ನರಸಿಂಹರೆಡ್ಡಿ, G ಮುಸ್ತಾಫ, ಮುನಿಯಪ್ಪ, ಶ್ರೀನಿವಾಸ್, ವಸುಡ್ಯ ಶ್ರೀನಿವಾಸ ರೆಡ್ಡಿ, ನರಸಿಂಹರೆಡ್ಡಿ ಮತ್ತಿತರರು ಇದ್ದರು. PS ರಾಜೇಶ್, E-News TV, ಬಾಗೇಪಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ SC/ST ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದೇ ತಿಂಗಳ 28ರಂದು ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 28ರಂದು ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ SSLC PUCಯಲ್ಲಿ 60% ಅಂಕ ಪಡೆದ ದಲಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿ ಕಳೆದ SSLC ಹಾಗೂ ದ್ವಿತೀಯ PUC ಪರೀಕ್ಷೆಗಳಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಪಡೆದ SC/ST ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಅವರ ಆತ್ಮವಿಶ್ವಾಸ ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಿಂದ ಅರ್ಜಿ ಪಡೆದು ಸಲ್ಲಿಸಬಹುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಅರ್ಜಿ ನಮೂನೆಗಳನ್ನು ತಲುಪಿಸಲಾಗುವುದು. ಅರ್ಜಿಯೊಂದಿಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಅಂಕಪಟ್ಟಿ ಪ್ರತಿ ಹಾಗೂ ಶಿಕ್ಷಣ ಸಂಸ್ಥೆ ಮುಖ್ಯೋಪಾಧ್ಯಾಯರಿಂದ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು ಎಂದು ಹೇಳಿದರು. ಯಾರಿರ್ತಾರೋ ಅವ್ರ ಹತ್ರ ಒಂದು ಅಟೆಸ್ಟ್ ಮಾಡಿಸ್ಕೊಂಡು ಆ ಮಾರ್ಕ್ಸ್ ಕಾರ್ಡ್ನ ಜೊತೆಗೆ ತಮ್ಮ ಆಧಾರ್ ಕಾರ್ಡು, ತಮ್ಮ ತಂದೆ ಅಥವಾ ತಾಯಿಯವರ ಆಧಾರ್ ಕಾರ್ಡನ್ನು ಇದರಲ್ಲಿ ನಾವು ಸೇರಿಸ್ಕೊಂಡು ಆ ಅಪ್ಲಿಕೇಶನ್ ಕೊಡಬೇಕಾಗ್ತದೆ. ಈ ಅಪ್ಲಿಕೇಶನ್ ಜೊತೆಗೆ ಇಷ್ಟೇ ತುಂಬ ಸರಳವಾಗಿರುವಂತಹ ಒಂದು ಕಾರ್ಯಾಚರಣೆ ಆಗಿರ್ತದೆ. ಏನಾದರೂ ಡೌಟ್ ಇತ್ತು ಅಂತಂದರೆ ನಮ್ಮ ಕಚೇರಿಯ ಏನು ಸಿಬ್ಬಂದಿ ವರ್ಗ ಇದ್ದಾರೆ ಅವರ ನಂಬರ್ಗಳನ್ನು ಸಹ ಕೊಡ್ತೀವಿ. ತಾವೆಲ್ಲರೂ ಸಹ ನಂಬರ್ಗಳನ್ನು ಡಿಸ್ಪ್ಲೇ ಮಾಡೋದಾದರೆ ಇದಕ್ಕೂ ಉಪಯೋಗತಾರೆ. ಏನಾದರೂ ಡೌಟ್ ಇದ್ದರೆ ಮಕ್ಕಳಿಗಾಗಲಿ ಪೋಷಕರಿಗಾಗಲಿ ಆ ನಂಬರ್ಗಳಿಗೆ ಕರೆ ಮಾಡಿ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಬೋದು. ಪ್ರತಿ ವರ್ಷ ಸುಮಾರು 800 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದ್ದು, ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ SSLC ಹಾಗೂ ದ್ವಿತೀಯ PUC ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬಂದಿರುವ ಹಿನ್ನೆಲೆಯಲ್ಲಿ 1600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲಾ 5,000 ನಗದು ಪ್ರೋತ್ಸಾಹ ಧನ ಹಾಗೂ ಪ್ರಮಾಣ ಪತ್ರ ವಿತರಿಸಲಾಗುವುದು ಎಂದು ತಿಳಿಸಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿನ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನೀಡುವ ಕೂಪನ್ ಕಡ್ಡಾಯವಾಗಿ ತರಬೇಕು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ರಾಜ್ಯದ ಯಾವುದೇ ಭಾಗದಲ್ಲಿ ಪರೀಕ್ಷೆ ಬರೆದಿದ್ದರೂ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ.
ಆದರೆ ಬೇರೆ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪರೀಕ್ಷೆ ಬರೆದಿದ್ದರೂ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್, ಮಂಚೇನಹಳ್ಳಿ ರಿಯಾಜ್, ಅಣಕನೂರು ಸುನಿಲ್, ಬಾಲಕೃಷ್ಣ, ಬಾಲು, ಶಿವಕುಮಾರ್, ನಾಗೇಶ್, ಸಂದೀಪ್ ಸ್ಯಾಂಡಿ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ರಾಜಘಟ್ಟ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆ ಮಾತನಾಡಿದ ಸ್ಥಳೀಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ನಾರಾಯಣಸ್ವಾಮಿ, ಪಕ್ಷದ ರಾಷ್ಟ್ರೀಯ ವರಿಷ್ಠರ ಆದೇಶದಂತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನುಡಿದಂತೆ ನಡೆದಿದ್ದಾರೆ. ಹಾಗೆಯೇ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದರು. ಮಾಜಿ ಶಾಸಕ ಟಿ ವೆಂಕಟರಮಣಯ್ಯನವರಿಗೆ ನಿಗಮ ಮಂಡಳಿ ಸ್ಥಾನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ, ಆದರೆ ತಾಲೂಕಿನಲ್ಲಿ ಅಧಿಕಾರ ಇಲ್ಲ. ಇನ್ನೇನು 2 ವರ್ಷಗಳಲ್ಲಿ ವಿಧಾನಸಭಾ ಚುನಾವಣೆ ಬರ್ತಿದೆ. ಪಕ್ಷ ಸಂಘಟನೆ ಹಾಗೂ ಕಾರ್ಯಕರ್ತರ ಹುಮ್ಮಸ್ಸನ್ನು ಹೆಚ್ಚಿಸಲು ಮಾಜಿ ಶಾಸಕರಿಗೆ ರಾಜ್ಯ ಮಟ್ಟದ ಯಾವುದಾದ್ರೂ ನಿಗಮ ಮಂಡಳಿಯಲ್ಲಿ ಸ್ಥಾನ ಕಲ್ಪಿಸುವ ಮೂಲಕ ಶಕ್ತಿ ತುಂಬಬೇಕು ಅಂತ ರಾಜ್ಯದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಲ್ಲಿ ಮುಖಂಡರು ಮನವಿ ಮಾಡಿದರು. ಕರ್ನಾಟಕದ ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರಿಗೆ ಕರ್ನಾಟಕದ ಜನತೆ ಪರವಾಗಿ, ಕರ್ನಾಟಕ ಮತದಾರ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ಮತದಾರ ಪರವಾಗಿ ಹಾಗೂ ಮುಖಂಡರ ಪರವಾಗಿ ಎಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಪರವಾಗಿ ಅವ್ರಿಗೂ ಸಹ ನಾವು ಮನಸ್ಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ. ಯಾಕಂದರೆ ಅವರು ನುಡಿದಂತೆ ನಡೆದಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಗಳಾದರು. ಅವ್ರದ್ದು ಭಾಳ ಪರಿಶ್ರಮ ಇದೆ. ಕರ್ನಾಟಕದಲ್ಲಿ KPCC ಅಧ್ಯಕ್ಷರಾಗಿ ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಪ್ರತಿಯೊಂದು ಇಲಾಖೆಯಲ್ಲಿ ಸಚಿವರಾಗಿ ಕಾರ್ಯವಾಹಿ ನಿರ್ವಹಿಸಿ ಕರ್ನಾಟಕದ ಜನತೆಗೆ ಇವತ್ತು ಅವರು CM ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಈಡೇರೈತೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾದ ನನಗೆ ಹೈಕಮಾಂಡ್ 2ನೇ ಪಟ್ಟಿಯಲ್ಲಿ ನನ್ನ ಹೆಸರು ಪ್ರಕಟ ಮಾಡುವ ನಂಬಿಕೆ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಜೊತೆಗೆ ಇದೀಗ 13 ಮಂದಿ ಹಿರಿಯ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದೆ. ಮುಂದಿನ ದಿನಗಳಲ್ಲಿ 2ನೇ ಪಟ್ಟಿ ಬಿಡುಗಡೆ ಮಾಡಲಿದ್ದಾರೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆಯಲ್ಲಿನ ಸ್ವಗೃಹದ ಮುಂದೆ ಶಾಸಕ SN ಸುಬ್ಬಾರೆಡ್ಡಿ ಗುರುವಾರ ಜನತಾ ದರ್ಶನ ಮಾಡಿದರು. ಸಾರ್ವಜನಿಕರ ಕುಂದುಕೊರತೆಗಳನ್ನು, ಆಹ್ವಾನಗಳನ್ನು ಸ್ವೀಕರಿಸಿದರು. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳಿಂದ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ಶಾಸಕ SN ಸುಬ್ಬಾರೆಡ್ಡಿರವರಿಗೆ ಅರ್ಜಿ ಮೂಲಕ ಅಗತ್ಯ ದಾಖಲೆಗಳನ್ನು ನೀಡಿ ಕೆಲಸ ಮಾಡುವಂತೆ ಮನವಿ ಮಾಡಿದರು. ಸರ್ಕಾರಿ ಮತ್ತು ವಿವಿಧ ನಿಗಮ ಮಂಡಳಿಗಳಿಂದ ಸಿಗುವ ಟೈಲರಿಂಗ್ ಯಂತ್ರ, ಕೊಳವೆ ಬಾವಿ, ಕೃಷಿ ಮತ್ತು ತೋಟಗಾರಿಕೆ ಯಂತ್ರಗಳನ್ನು ಕೊಡಿಸುವಂತೆ ಮನವಿ ಮಾಡಿದರು. ಈ ವೇಳೆ ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾದ ನನಗೆ ಹೈಕಮಾಂಡ್ 2ನೇ ಪಟ್ಟಿಯಲ್ಲಿ ನನ್ನ ಹೆಸರು ಪ್ರಕಟ ಮಾಡುವ ನಂಬಿಕೆ ಇದೆ. ಕ್ಷೇತ್ರಕ್ಕೆ ಮುಖ್ಯವಾಗಿ ಶಾಶ್ವತ ನೀರಾವರಿ, ಕೈಗಾರಿಕಾ ಪ್ರದೇಶಗಳು, ರೈಲ್ವೆ ಯೋಜನೆ ಅವಶ್ಯ ಇದೆ. ಕ್ಷೇತ್ರದ ಅಭಿವೃದ್ಧಿಗೆ ನನಗೆ ಸಚಿವ ಸ್ಥಾನ ನೀಡಬೇಕು. BJP ಸರ್ಕಾರದ ಅವಧಿಯಲ್ಲಿ ನನಗೆ ಸಚಿವ ಸ್ಥಾನ, ಹಣ ನೀಡುವ ಆಫರ್ ನೀಡಿದರು. ಆದರೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿದ್ದೇನೆ. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ಎಲ್ಲ ಕ್ಷೇತ್ರಗಳ ಶಾಸಕರು ಸಚಿವರು ಆಗಿದ್ದಾರೆ. ಅವರವರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಇದುವರೆಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರಾಗಿಲ್ಲ. ಇದೀಗ ನನಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮನವಿ ಮಾಡಿದ್ದೇನೆ. 2ನೇ ಸಚಿವರ ಪಟ್ಟಿಯಲ್ಲಿ ನನ್ನ ಹೆಸರು ಪ್ರಕಟ ಆಗಬಹುದು ಎಂದು ನಿರೀಕ್ಷೆ ಇದೆ ಎಂದು ತಿಳಿಸಿದರು. ನಮ್ಗೆ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಬರೀ ಹಿರಿಯ ಶಾಸಕರನ್ನು ಮಾತ್ರ ಮಾಡಿರೋದ್ರಿಂದ ಸೆಕೆಂಡ್ ಲಿಸ್ಟಲ್ಲಿ ಮಾಡಿಕೊಡ್ತೀವಿ ಅನ್ನೋ ಮಾತಾಡಿದ್ದಾರೆ. ಈ ಒಂದು ನೆಕ್ಸ್ಟ್ ಒಂದು ಸೆಕೆಂಡ್ ಲಿಸ್ಟ್ ಬಂದಾಗ ಒಂದು 20 ಜನರು ತಗೊಳ್ತಾರೆ. ಖಂಡಿತವಾಗಲೂ
ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಈ ಸೆಕೆಂಡ್ ಲಿಸ್ಟಲ್ಲಿ ಸಿಗುತ್ತೆ ಅಂತ ನಂಬಿಕೆ ನನಗಿದೆ. ಯಾಕಂದರೆ ಇದುವರೆಗೂ ಬಾಗೇಪಲ್ಲಿಗೆ ಸಚಿವ ಸ್ಥಾನವೇ ಸಿಕ್ಕಿಲ್ಲ. 3 ತಾಲೂಕು ಹೊಂದಿರುವಂಥ ತಾಲೂಕಿದೆ, 3 ತಾಲೂಕುಗಳು ಬರ್ತೀವಿ ಕ್ಷೇತ್ರಕ್ಕೆ. ಅದರಲ್ಲೂ ಹಿರಿಯ ಶಾಸನ ಆಗಿದ್ದೀನಿ ಜಿಲ್ಲೆಯಲ್ಲಿ. ಯಾವುದೇ ನಿಗಮಗಳು ಬಂದಾಗ ಕಾರ್ಯಕರ್ತ ಕೊಡಿ ಅಂತ ಹೇಳಿದ್ರೆ ನಾನು ತಗೊಳ್ಳಿಲ್ಲ. ಮತ್ತು ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಪಕ್ಷ ಇಷ್ಟೇ ಆಗಿದ್ದೀನಿ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಜಿಲ್ಲೆಯ ಯಾವುದೇ ಅರ್ಹ ನಾಗರಿಕ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಿ ಮತದಾನದಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಒಬ್ಬ ಅನಧಿಕೃತ ವ್ಯಕ್ತಿ ಅಥವಾ ಅನರ್ಹ ಮತದಾರ ಪಟ್ಟಿಯಲ್ಲಿ ಇರಬಾರದು ಎಂಬುದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಉದ್ದೇಶವಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. ಸುಮಾರು 1450 ಜನ, 9,693 ಮತದಾರ, ಅವರ ಕುಟುಂಬ ಸದಸ್ಯರು ಹೇಳಿರುವ ಜನನ್ನ we have already identified. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಕುರಿತು ಸುದ್ದಿಗಾರರೊಂದಿಗೆ ಜಿಲ್ಲಾಧಿಕಾರಿ ಜಿ ಪ್ರಭು ಮಾಹಿತಿ ನೀಡಿ, ಮತದಾರರ ಪಟ್ಟಿಯಲ್ಲಿ ಯಾವುದೇ ಅರ್ಹ ನಾಗರಿಕರು ಬಿಟ್ಟು ಹೋಗಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿಗಳನ್ನು ಸೇರ್ಪಡೆ ಮಾಡಬಾರದು ಅನ್ನುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗವು ನೀಡಿರುವ ಮಾನದಂಡಗಳಂತೆ ಜಿಲ್ಲೆಯಲ್ಲಿ ಅಗತ್ಯ ಕ್ರಮ ವಹಿಸಲಾಗಿದೆ. ಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆಯ ಭಾಗವಾಗಿ ಸಿದ್ಧತೆಗಳ ಕಾರ್ಯ, ತರಬೇತಿ, ಮುದ್ರಣ ಕಾರ್ಯ, ಮತಗಟ್ಟೆ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಮತಗಟ್ಟೆಗಳ ಪುನರ್ವಿಂಗಡಣೆ, ಆಕ್ಷೇಪಣೆ ಸ್ವೀಕೃತಿ, ಆಕ್ಷೇಪಣೆ ವಿಲೇವಾರಿ, ಕರಡು ಮತದಾರರ ಪಟ್ಟಿ ಪ್ರಕಟಣೆಯ ಕಾರ್ಯಗಳಿಗೆ ಇಂದಿನಿಂದ ಆರಂಭವಾಗಿ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ದಿನಾಂಕವಾರು ವಿವರವನ್ನು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸುವ ಸಂಬಂಧ ಎಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಮಾಹಿತಿ ನೀಡಲಾಗಿದೆ. ಸಾರ್ವಜನಿಕರು ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದರು. ಸುಮಾರು 1450 ಜನ ಈ ಒಂದು ಪ್ರಕ್ರಿಯೆಗಳಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ಅಕ್ಟೋಬರ್ ವರೆಗೆ ತೊಡಗಿಸ್ಕೊಳ್ಳೋರಿದ್ದಾರೆ ಜಿಲ್ಲೆಯಲ್ಲಿ. ಈಗಾಗಲೇ ಅವ್ರನ್ನೆಲ್ಲ ನಾವು ಅಪಾಯಿಂಟ್ ಮಾಡಿದ್ದೀವಿ. BLOಗಳನ್ನ, ಬೂತ್ ಮಟ್ಟದ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡಿದ್ದೀವಿ. ಬೂತ್ ಮಟ್ಟದ ಮೇಲುಸ್ತುವಾರಿ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡಿದ್ದೀವಿ. ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ತಹಸೀಲ್ದಾರ್ ಅವರು ಸಹಾಯಕ ಚುನಾವಣಾ ನೋಂದಣಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ. ನಗರ ಫಾರ್ಮ್ಗಳನ್ನು ಸಬ್ಮಿಟ್ ಮಾಡಿ ಅವರು ಕೂಡ ಮತ್ತೆ ಅಂತಿಮ ಈ ಕರಡು ಜೊತೆಗೆ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್ ಅದರದ್ದು ಮುಗಿದ ಮೇಲೆ ಅದರಲ್ಲಿ ಬರುವಂತ ಮತದಾರರು ಇವೆಲ್ಲರನ್ನೂ ಸೇರಿ ಅಂತಿಮ ಮತದಾರರ ಪಟ್ಟಿಯನ್ನ ನಾವು SIR ಅಲ್ಲಿ ನಾವು ಪ್ರಚುರಪಡಿಸ್ತೀವಿ. ಇದು ಓವರ್ ಆಲ್ ಒಂದು ಜಿಸ್ಟು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ DH ಅಶ್ವಿನ್, ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ಮಧುಸೂದನ್, ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿ ಲಕ್ಷ್ಮೀನಾರಾಯಣ ಗುಪ್ತಾ, CPIM ಪಕ್ಷದ ಪ್ರತಿನಿಧಿ ಮುನಿಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 2 ಕಾರುಗಳ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಕುಟುಂಬದ 3 ಸ್ಥಳದಲ್ಲೇ ಸಾವನ್ನಪ್ಪಿ 2 ಮಕ್ಕಳು ಸೇರಿ 3ರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಉಳಿಯಾರು ಬಳಿ ನಡೆದಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಉಳಿಯಾರು ಗ್ರಾಮದ ಬಳಿ 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಕುಟುಂಬದ 3 ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮೃತಪಟ್ಟವರು ಆಂಧ್ರಪ್ರದೇಶ ಮೂಲದವರು ಎನ್ನಲಾಗುತ್ತಿದೆ. ಇನ್ನು 3ರಿಗೆ ಗಂಭೀರ ಗಾಯಗಳಾಗಿವೆ. ಹಿರಿಯೂರಿನಿಂದ ಉಳಿಯಾರು ಕಡೆಗೆ ಬರುತ್ತಿದ್ದ ಓಮ್ನಿ ಕಾರಿಗೆ ಎದುರಿನಿಂದ ಬಂದ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ರಸ್ತೆ ಪಕ್ಕಕ್ಕೆ ಓಮ್ನಿ ಕಾರು ಪಲ್ಟಿಯಾಗಿದ್ದು, ಕಾರಿನಲ್ಲಿದ್ದ ವೃದ್ಧ ದಂಪತಿ ಸೇರಿ 3 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಉಳಿಯಾರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು, ಸದ್ಯ ಮೃತದೇಹಗಳನ್ನು ಉಳಿಯಾರು ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಉಳಿಯಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್
ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನೈಋತ್ಯ ಮುಂಗಾರು ಇಂದು ಕೇರಳ ಪ್ರವೇಶಿಸಿದೆ. ಕರ್ನಾಟಕ, ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ಈಗಾಗಲೇ ಮಳೆಯ ಅಬ್ಬರ ಶುರುವಾಗಿದೆ. ಮುಂದಿನ 6 ದಿನಗಳ ಕಾಲ ರಾಜ್ಯದ ಹಲವೆಡೆ ಮುಂಗಾರು ಮಳೆ ವ್ಯಾಪಿಸಲಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಮತ್ತು ಕರಾವಳಿ ಕರ್ನಾಟಕ ಭಾಗದಲ್ಲಿ ಜೂನ್ 9ರವರೆಗೂ ಮಳೆಯಾಗಲಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಡುವಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಬಂಗಾರ ಕಳುವು. ಖರೀದಿ ನೆಪದಲ್ಲಿ ಅಂಗಡಿಗೆ ಬಂದ ಗಂಡ ಹೆಂಡತಿ, ಮಾಲೀಕನ ಗಮನ ಬೇರೆಡೆ ಸೆಳೆದು ಉಂಗುರಗಳ ಚೀಲ ಕದ್ದು ಪರಾರಿ. ಟಿವಿಎಸ್ ಎಕ್ಸೆಲ್ ವಾಹನಕ್ಕೆ ಎಪಿಎಸ್ಆರ್ಟಿಸಿ ಬಸ್ ಡಿಕ್ಕಿ. ಬೆಳ್ಳಂಬೆಳಗ್ಗೆ ಸಾಧನೆ ಕ್ರಾಸ್ ಬಳಿ ಅಪಘಾತ, 2 ದಾರುಣ ಸಾವು. ಪತಿಯನ್ನ ಕಳೆದುಕೊಂಡು ಖಿನ್ನತೆಗೊಳಗಾಗಿದ್ದ ತಾಯಿ, ತಾನು ಹೆತ್ತ 2 ಮಕ್ಕಳನ್ನು ಹತ್ಯೆಗೈದು ತಾನು ಆತ್ಮಹತ್ಯೆಗೆ ಯತ್ನ. ಜಂಗಮಕೋಟೆ ಕೈಗಾರಿಕಾ ವಲಯ ವಿರೋಧಿಸಿ ನಾಳೆ ಬೃಹತ್ ಬೈಕ್ ಮೆರವಣಿಗೆಗೆ ರೈತರು ಸಜ್ಜು. ಹೋರಾಟಕ್ಕೆ ಬಿಜೆಪಿ, ಜೆಡಿಎಸ್ ಹಾಗೂ ಸ್ವಾಮೀಜಿಗಳ ಬೆಂಬಲ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.